ವಿಜಯನಗರ ಸಾಮ್ರಾಜ್ಯದ ಗತವೈಭವ ಸಾರುವ ಹಂಪಿ ಉತ್ಸವ ಇಂದಿನಿಂದ 3 ದಿನಗಳ ಕಾಲ ನಡೆಯಲಿದೆ. ಹಂಪಿ ಉತ್ಸವಕ್ಕೆ ಹೊಸಪೇಟೆ ಮಧುವಣಗಿತ್ತಿಯಂತೆ ಸಿದ್ಧವಾಗಿದೆ. ಇಂದು ಸಂಜೆ ಸಿಎಂ ಸಿದ್ದರಾಮಯ್ಯ ಹಂಪಿ ಉತ್ಸವ ಉದ್ಘಾಟನೆ ಮಾಡಲಿದ್ದಾರೆ. ಶಿವರಾಜ್ ಕುಮಾರ್, ಅಶ್ವಿನಿ, ಪುನೀತ್ ರಾಜ್ಕುಮಾರ್ ಸೇರಿದಂತೆ ನಟ ನಟಿಯರು ಹಂಪಿ ಉತ್ಸವದಲ್ಲಿ ಭಾಗಿಯಾಗಲಿದ್ದಾರೆ. 3 ದಿನಗಳ ಕಾಲ ಜನರನ್ನ ರಂಜಿಸೋದಕ್ಕೆ ಕಿರುತೆರೆ, ಹಿರಿತೆರೆಯ ಹಾಗೂ ರಿಯಾಲಿಟಿ ಶೋಗಳ ನಟ ನಟಿಯರು ಬರಲಿದ್ದಾರೆ. ಹಂಪಿ ಉತ್ಸವದಲ್ಲಿ ಸಾವಿರಾರು ಜನರು ಭಾಗಿಯಾಗಲಿದ್ದು ಸಕಲ ತಯಾರಿ ನಡೆಯಲಿದೆ. 1000 ಡ್ರೋನ್ ಶೋ, ಧ್ವನಿ ಬೆಳಕು, ವಸ್ತು ಪ್ರದರ್ಶನ, ಬೋಟ್ ರೈಡಿಂಗ್ ಸೇರಿ ವಿವಿಧ ಕಾರ್ಯಕ್ರಮಗಳು ನಡೆಯಲಿದೆ. ಹೀಗಾಗಿ ಹಂಪಿ ಉತ್ಸವದ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸೂಕ್ತ ಭದ್ರತೆಯನ್ನ ಒದಗಿಸಲಾಗಿದೆ ಅಂತ ಉಸ್ತುವಾರಿ ಸಚಿವ ಜಮೀರ್ ಅಹ್ಮದ್ ಮಾಹಿತಿ ನೀಡಿದ್ದಾರೆ. 13, 14, 15 ಹಂಪಿ ಉತ್ಸವನ ಹಮ್ಮಿಕೊಂಡಿದ್ದೀವಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಅವರು 13ನೇ ತಾರೀಕಿಗೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಎಲ್ಲ ಸಿದ್ಧತೆನ ಮಾಡಿದ್ದೀವಿ. ಎಲ್ಲ ಥರ ಸಿದ್ಧತೆನ ಹಮ್ಮಿಕೊಂಡಿದ್ದಾರೆ. ಬಂದೋಬಸ್ತಿಗೆ ಪೊಲೀಸವ್ರನ್ನ ಒಂದು 2,000 ಜನನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ SP ಇರ್ತಾರೆ, ಅಡಿಷ್ನಲ್ SP 8 ಜನ, DOSP 15 ಜನ, ಆಮೇಲೆ ಇನ್ಸ್ಪೆಕ್ಟರ್ಗಳು 61 ಜನ, PSI ಸಬ್ ಇನ್ಸ್ಪೆಕ್ಟರ್ಗಳು 120 ಜನ, ಹೆಡ್ ಕಾನ್ಸ್ಟೇಬಲ್ PC 1213 ಜನ, ಒಟ್ಟಾಗಿ 2,000 ಪೊಲೀಸ್ ಸಿದ್ಧತೆನ ಮಾಡ್ಕೊಂಡಿವಿ. ಎಲ್ಲ ಡಿಸಿಎಂ DK ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋದು ನಮ್ಮ ಕಾರ್ಯಕರ್ತರ ಬಯಕೆ. ಆ ಶುಭಗಳಿಗೆ ಶೀಘ್ರ ಬರಲಿದೆ ಅಂತ ಬೆಳಗಾವಿಯಲ್ಲಿ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ದೆಹಲಿಯಲ್ಲಿ ಈಗಾಗಲೇ DK ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ಕದನ ಶೀಘ್ರವೇ ಸುಖಾಂತ್ಯವಾಗಲಿದೆ. DK ಶಿವಕುಮಾರ್ ಹುಟ್ಟು ಕಾಂಗ್ರೆಸ್ಸಿಗ, ಕಾಂಗ್ರೆಸ್ನ ಹೆಮ್ಮೆಯ ಕಾರ್ಯಕರ್ತನಾಗಿ ಬೆಳೆದಿದ್ದಾರೆ. ಕೋವಿಡ್ ನಂತರ ಸಂದಿಗ್ಧ ಪರಿಸ್ಥಿತಿಯಲ್ಲಿ DK ಶಿವಕುಮಾರ್ ಕಾಂಗ್ರೆಸ್ ಸಾರಥ್ಯ ವಹಿಸಿಕೊಂಡು ರಾಜ್ಯದಲ್ಲಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತರುವಲ್ಲಿ ಶ್ರಮಿಸಿದ್ದಾರೆ. ವಿಧಾನಸಭೆ ಚುನಾವಣೆ ಮುನ್ನವೇ ಕಾಂಗ್ರೆಸ್ 136 ಸ್ಥಾನ ಗೆಲ್ಲುತ್ತೆ ಅಂತ ಭವಿಷ್ಯ ನುಡಿದಿದ್ರು. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ DK ಶಿವಕುಮಾರ್ ಪಾತ್ರ ಮುಖ್ಯವಾದ್ದು. ಉಳಿದವರ ಪಾತ್ರವೂ ಇದೆ. ನಮ್ಮೆಲ್ಲರ ಬಯಕೆಯಂತೆ DK ಶಿವಕುಮಾರ್ ಶೀಘ್ರವೇ ಮುಖ್ಯಮಂತ್ರಿ ಆಗಲಿದ್ದಾರೆ ಅಂತ ಚನ್ನರಾಜ್ ಭವಿಷ್ಯ ನುಡಿದಿದ್ದಾರೆ. ನಮ್ಮ ನಾಯಕರು ಯಾವತ್ತೂ ಹೇಳ್ತಾ ಇದ್ರು ಶುಭಗಳಿಗೆ ಬರಬೇಕಂತ. ಶುಭಗಳಿಗೆ ಶುಭ ಸಂದರ್ಭ, ಶುಭ ಕಾಲ ಬರಬೇಕು. ಆ ಸಮಯ ಹತ್ತಿರ ಬಂದಿದೆ ಅಂತ ನಮಗೆ ಅನಿಸುತ್ತೆ. ಇವತ್ತು ದೆಹಲಿಯಲ್ಲಿ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರು ವರಿಷ್ಠರನ್ನು ಭೇಟಿಯಾಗಿದ್ದಾರೆ. ಸುಮಾರು ರಾಜಕೀಯ ಚರ್ಚೆಗಳಾಗಿದ್ದಾವೆ. DK ಶಿವಕುಮಾರ್ ಅವರು ಈಗ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತ ನಮ್ಮೆಲ್ಲರದ್ದು ಬಯಕೆ ಇದೆ. ರಾಜ್ಯದ ಜನರ ಬಯಕೆ ಇದೆ. ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರದ್ದು ಬಯಕೆ ಇದೆ ಅಂತ ಹೇಳಿಕ್ಕೆ ಬಯಸ್ತೀನಿ. ಎಲ್ಲ ಹಿರಿಯ ನಾಯಕರು. ವಿಜಯಪುರದಲ್ಲಿ ಲ್ಯಾಂಡ್ ಮಾಫಿಯಾ ದಂಧೆ ಜೋರಾಗಿದ್ದು ನಕಲಿ ದಾಖಲೆ ಸೃಷ್ಟಿಸಿ ಜಮೀನು, ಸೈಟು ಮಾರಾಟ ಮಾಡೋ ಗ್ಯಾಂಗ್ ಹಾವಳಿಗೆ ಭೂಮಾಲೀಕರು ಹೈರಾಣಾಗಿದ್ದಾರೆ. ವಿಜಯಪುರದಲ್ಲಿ ಲ್ಯಾಂಡ್ ಮಾಫಿಯಾ ವಿರುದ್ಧ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರ ವರದಿ ಪ್ರಸಾರ ಮಾಡಿತ್ತು. ಸುವರ್ಣ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ಸೂಕ್ತ ದಾಖಲೆಗಳನ್ನು ಸಂಗ್ರಹಿಸಿ ಭೂಮಾಫಿಯಾ ಕಿಂಗ್ ಪಿನ್ಗಳ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇದುವರೆಗೂ ಭೂಮಾಫಿಯಾ ದಂಧೆಕೋರರ ವಿರುದ್ಧ 25 ಪ್ರಕರಣಗಳು ದಾಖಲಾಗಿದೆ. ಶಾಕಿಂಗ್ ವಿಚಾರ ಅಂದರೆ ಲ್ಯಾಂಡ್ ಮಾಫಿಯಾ ಕೇಸ್ನಲ್ಲಿ ಒಟ್ಟು 200 ಜನ ಆರೋಪಿಗಳು ವಿರುದ್ಧ ಪ್ರಕರಣ ದಾಖಲಾಗಿರುವುದು. ಜಿಲ್ಲೆಯ 100 ಕೋಟಿ ಬೆಲೆ ಬಾಳೋ 158 ಎಕರೆ ಭೂಮಿ ಲ್ಯಾಂಡ್ ಮಾಫಿಯಾ ಪಾಲಾಗಿತ್ತು. ಸುಮಾರು 5 ಕೋಟಿವರೆಗೂ ಬೆಲೆ ಬಾಳ್ತಾ ಇದ್ದ 9 ನಿವೇಶನ ಮಾರಾಟ ಮಾಡಲಾಗಿತ್ತು. ಹೀಗಾಗಿ ಒಟ್ಟು 27 ಪ್ರಕರಣ ಪತ್ತೆ ಹಚ್ಚಿದ ವಿಜಯಪುರ ಪೊಲೀಸರು ಸುಮಾರು 200 ಜನರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. 25 ಪ್ರಕರಣಗಳಲ್ಲಿ ಭೂಮಾಲೀಕರು 158 ಎಕರೆ 13 ಗುಂಟೆ ಜಮೀನು ಮತ್ತು 9 ಎಣ್ಣೆ ಪ್ಲಾಟ್ಗಳನ್ನು ಈ ಇನ್ನೋಸೆಂಟ್ ಜನರ ಈ ಲ್ಯಾಂಡನ್ನು ಗ್ರ್ಯಾಬ್ ಮಾಡಿರ್ತಾರೆ. ಈ ಎಲ್ಲ ಪ್ರಕರಣಗಳಲ್ಲಿ ಈ ಭೂಮಾಲೀಕರ ಕೊಟ್ಟಿ ಆಧಾರ್ ಕಾರ್ಡ್ಗಳನ್ನು ಮತ್ತು ಕೊಟ್ಟಿ ಪತ್ರಗಳನ್ನು ತಯಾರು ಮಾಡಿ ತಮ್ಮ ಹೆಸರುಗಳಲ್ಲಿ ಖರೀದಿ ಮಾಡಿಕೊಂಡಂಥ ಈ ಪ್ರಕರಣಗಳು. ಒಟ್ಟು ಇದರಲ್ಲಿ 27 ಪ್ರಕರಣಗಳಲ್ಲಿ 25 ಪ್ರಕರಣಗಳು ಚಾರ್ಜ್ ಶೀಟ್ ಆಗಿದೆ. 2 ಪ್ರಕರಣಗಳು ಬಿ ರಿಪೋರ್ಟ್ ಆಗಿದೆ. ಈ 25 ಪ್ರಕರಣಗಳಲ್ಲಿ ಒಟ್ಟು 200 ಜನ ಆರೋಪಿತರನ್ನಾಗಿ ದೋಷಾರೋಪಣಾ ಪಟ್ಟಿಯನ್ನು ಈಗಾಗಲೇ ಮಾನ್ಯ ನ್ಯಾಯಾಲಯಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.